ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 81. ಈಗಾಗಲೇ ಅವರಿಬ್ಬರ ಮದುವೆ ಆಗೋಗಿದೆ. ನಮಗೆಲ್ಲರಿಗಾಗಿ ಮತ್ತೊಮ್ಮೆ ಮದುವೆ ಆಗ್ತಿದ್ದಾರೆ ಅಷ್ಟೇ. ಹೌದು, ಇದು 2ನೇ ಮದುವೆನೇ ಅಲ್ವಾ ಎಂದು ಯೋಚಿಸಿದವರು, ಹೌದು ಗುರುಗಳೇ, ಇದು ಅವಳಿಗೆ 2ನೇ ಮದುವೆ ಎಂದರು ಶಾಂತವಾಗಿ. ಹಾಗಾದರೆ ಮುಹೂರ್ತ ನೋಡ್ತೇನೆ ಆಗದೆ ಎಂದು ಸರಸ್ವತಿಯವರ ಅನುಮತಿ ಕೇಳಿದವರು. ಅವರು ಸಮ್ಮತಿಸಿದ ನಂತರ ಮುಹೂರ್ತ ನೋಡಿ, ಮುಂದಿನ ವಾರ ಅಂದರೆ ಸೋಮವಾರ ಒಂದು ಶುಭ ಮುಹೂರ್ತವಿದೆ ತಾಯಿ, ಅದನ್ನು ಬಿಟ್ಟರೆ ಅತ್ಯುತ್ತಮವಾದ ಮುಹೂರ್ತ ಸಿಗುವುದು ತುಸು ಕಷ್ಟವೇ ಎಂದರು. ಸರಿ ಗುರುಗಳೇ, ಮುಹೂರ್ತ ಬರೆದು ಕೊಡಿ, ನಾನು ಹುಡುಗಿಯ ಮನೆಯವರೊಂದಿಗೆ ಮಾತಾಡಿ ಮುಂದಿನದು ನಿರ್ಧಾರ ಮಾಡ್ತೇನೆ ಎಂದಾಗ, ಅದೇ ಮುಹೂರ್ತದಲ್ಲಿ ಮದುವೆ ನಡೆಯಲೇಬೇಕು ತಾಯಿ, ನೆನಪಿರಲಿ ಎಂದರು. ಸರಿ ಎಂದವರು ಅವರಿಗೆ ದಕ್ಷಿಣೆ ಕೊಟ್ಟು ಅವರ ಕಾಲಿಗೆ ನಮಸ್ಕರಿಸಿ ಮುರಳಿಯವರ ಮನೆಯ ದಾರಿ ಹಿಡಿದರು. ಅವರು ಹೋದ ದಿಕ್ಕನ್ನೇ ತದೇಕ ಚಿತ್ತದಿಂದ ನೋಡಿದವರು, ಮದುವೆಗೆ ಮುಹೂರ್ತ ಇನ್ನೂ ಇದೆ ತಾಯಿ, ಆದರೆ ಮುಂದಿನ ವಾರದೊಳಗೆ ಮದುವೆ ನಡೆಯದಿದ್ದರೆ ಈ ಇಬ್ಬರು ಪ್ರೇಮಿಗಳನ್ನು ದೂರ ಮಾಡುವವರು ಮತ್ತೆ ಬಂದು ಅವರ ಜೀವನವನ್ನು ನಾಶ ಮಾಡ್ತಾರೆ ಎಂದು ಮನದಲ್ಲೇ ಹೇಳಿದರು. ವಸುಧಾ ನಾರಾಯಣ್ ದಂಪತಿಗಳು ದೇವಸ್ಥಾನಕ್ಕೆ ಹೋಗಿದ್ದರು. ಮೃದುಲಾರವರು ಶಾಲೆಗೆ ಹೋಗಿದ್ದರು. ಮನೆಯಲ್ಲಿ ಇದ್ದದ್ದು ಸ್ವರ ಹಾಗೂ ಮುರಳಿಯವರು. ಸರಸ್ವತಿಯವರನ್ನು ಕಂಡದೇ ತಡ, ಹಾಯತ್ತೆ ಎಂದು ನಗುಮೊಗದಿಂದ ನುಡಿದ ಸ್ವರ ಅವರ ಕ್ಷೇಮವನ್ನು ವಿಚಾರಿಸಿ ಅವರಿಗೆ ಕುಳಿತುಕೊಳ್ಳಲು ಹೇಳಿ ಸೋಫಾದ ಕಡೆಗೆ ತೋರಿಸಿದಳು. ಅಣ್ಣ, ನಾನೆಲ್ಲರ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು, ಅದೇ ಮಕ್ಕಳ ಮದುವೆ ಬಗ್ಗೆ ಎಂದ ಸರಸ್ವತಿಯವರು. ಮೃದುಲಾರವರಿಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳ್ತೀರಾ ಎಂದರು. ಸರಿ ಎಂದ ಮುರಳಿಯವರು, ಸ್ವರ, ಅಮ್ಮನಿಗೆ ಬರಲಿಕ್ಕೆ ಹೇಳಮ್ಮ, ಹಾಗೆ ನಿನ್ನ ಅಕ್ಕನಿಗೂ ಬರಲಿಕ್ಕೆ ಹೇಳು ಎಂದಾಗ, ಸರಿ ಎಂದು ತಲೆಯಾಡಿಸಿದವಳು ಇಬ್ಬರಿಗೂ ಕರೆ ಮಾಡಿ ಮನೆಗೆ ಬರಲು ಹೇಳಿದ್ದಾರೆ. ಸರಸ್ವತಿಯವರು ತಮ್ಮ ಮಗನಿಗೆ ಕರೆ ಮಾಡಿ ಶ್ರೀಯಾಳ ಮನೆಗೆ ಬರಲು ಹೇಳಿದರು. ಗಾಬರಿಯಿಂದಲೇ ಮನೆಗೆ ತಲುಪಿದರು ಮೂವರು. ವಸುಧಾ ನಾರಾಯಣ್ ದಂಪತಿಗಳು ದೇವಸ್ಥಾನದಿಂದ ಮನೆಗೆ ಬಂದಿದ್ದರು. ನಾನು ಮಕ್ಕಳ ಜಾತಕವನ್ನು ತೋರಿಸಲು ಹೋಗಿದ್ದೆ. ಇಬ್ಬರ ಜಾತಕಾನುಸಾರ ಮುಂದಿನ ವಾರ ಇವರ ಮದುವೆ ಆಗಬೇಕು ಅಂತ ಖಡಾಖಂಡಿತವಾಗಿ ಹೇಳಿದರು ಗುರುಗಳು. ನಿಮ್ಮ ಅಭಿಪ್ರಾಯ ಕೇಳಿ ಒಂದು ನಿರ್ಧಾರಕ್ಕೆ ಬರುವ ಎಂದು ಈಗಲೇ ನಿಮ್ಮೆಲ್ಲರನ್ನು ಬರೋಕೆ ಹೇಳಿದ್ದು ಎಂದರೆ, ಶುಭಸ್ಯ ಶೀಘ್ರಂ ಅಂತ ಹೇಳ್ತಾರಲ್ವಾ, ಪುರೋಹಿತರು ಹೇಳಿದಂತೆ ಮುಂದಿನ ವಾರವೇ ಮದುವೆ ಮಾಡಿಸೋಣ ಎಂದು ನಾರಾಯಣರವರು ಹೇಳಿದರೆ ಶ್ರೀಹಿತ್ಗೆ ತುಂಬ ಖುಷಿಯಾಗಿತ್ತು. ಪುರೋಹಿತರ ನೆಪದಲ್ಲಿ ಆದರೂ ಆದಷ್ಟು ಬೇಗ ತನ್ನ ಮನದರಸಿಯನ್ನು ಮದುವೆಯಾಗಬಹುದು, ಮತ್ತವಳು ಯಾವಾಗಲೂ ತನ್ನ ಜೊತೆಗೆ ಇರುತ್ತಾಳಲ್ಲ ಎಂದು. ಮುರಳಿಯವರು, ನಮ್ಮದೇನು ಅಭ್ಯಂತರವಿಲ್ಲ, ಆದರೆ ಮುಂದಿನ ವಾರ ಅಂದರೆ ಸಮಯ ತುಂಬ ಕಡಿಮೆ ಇದೆ, ಇಷ್ಟು ಬೇಗ ಮದುವೆ ತಯಾರಿ ಹೇಗೆ ಮಾಡೋದು ಎಂದು ತಮ್ಮ ಮನದ ತುಮುಲವನ್ನು ವ್ಯಕ್ತಪಡಿಸಿದರೆ, ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಎಂದವರು ಶ್ರೀಯಾಳ ಕಡೆಗೆ ನೋಡಿ, ನಿನ್ಗೆ ಒಪ್ಪಿಗೆ ತಾನೇ ಮಗಳೇ ಎಂದು ಕೇಳಿದರೆ, ಮದುವೆಗೂ ಮೊದಲು ಹಿತ್ ಜೊತೆ ಎಲ್ಲ ವಿಷಯವನ್ನು ಹೇಳಬೇಕು ಅಂದ್ಕೊಂಡೆ, ಆದರೆ ಇಷ್ಟು ಬೇಗ ಮದುವೆ ದಿನ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಎಂದುಕೊಂಡವಳು ತಂದೆ ತಾಯಿ ಹಾಗೂ ಅಜ್ಜಿ ತಾತನ ಕಡೆಗೆ ನೋಡಿದಾಗ ಎಲ್ಲರೂ ಕಣ್ಣಲ್ಲೇ ಒಪ್ಪಿಗೆ ಸೂಚಿಸು ಎಂದಾಗ, ಹಿತ್ ನನ್ನನ್ನು ತುಂಬ ಪ್ರೀತಿ ಮಾಡ್ತಾನೆ, ನಾನವನಿಗೆ ಯಾವತ್ತೂ ಮೋಸ ಮಾಡಲ್ಲ, ಸಾಧ್ಯವಾದರೆ ಮದುವೆಗೆ ಮೊದಲು ವಿಷಯ ತಿಳಿಸ್ತೇನೆ, ಆದರೆ ಒಂದು ವೇಳೆ ಸಾಧ್ಯವಾಗದಿದ್ದರೆ ಮದುವೆಯಾಗಿ ಸಂಸಾರ ಶುರು ಮಾಡುವ ಮೊದಲೇ ಎಲ್ಲ ಹೇಳ್ತೇನೆ, ಇಲ್ಲಾಂದರೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗಲ್ಲ ಎಂದುಕೊಂಡಳು. ಶ್ರೀ, ಹೇಳಮ್ಮ, ನಿನಗೆ ಒಪ್ಪಿಗೆ ಇದೆ ತಾನೆ ಎಂದು ಸರಸ್ವತಿಯವರು ಮತ್ತೊಮ್ಮೆ ಕೇಳಿದಾಗ, ಹ್ಞೂ ಅಮ್ಮ ಎಂದಳು. ಯಪ್ಪ, ಈಗ ಸಮಾಧಾನ ಆಯಿತು ನನಗೆ, ಸದ್ಯಕ್ಕೆ ಮದುವೆ ಬೇಡ ಎಂದು ಹೇಳ್ತಾಳೋ ಅಂತ ಹೆದರಿದೆ ಎಂದುಕೊಂಡ ಶ್ರೀಹಿತ್ ನೆಮ್ಮದಿಯ ನೆಟ್ಟುಸಿರು ಬಿಟ್ಟ. ಅಮ್ಮ, ಮದುವೆಗೆ ಹೆಚ್ಚು ಆಡಂಬರ ಏನು ಬೇಡ, ಈ ಕೊರೋನಾ ಸಮಯದಲ್ಲಿ ಹೆಚ್ಚು ಮದುವೆಗಳು ನಡೆದದ್ದು ಸರಳವಾಗಿ ಅಲ್ವಾ, ಹೇಗಿದ್ದರೂ ನಮ್ಮ ಮದುವೆ ಒಂದ್ಸಾರಿ ಆಗಿದೆ, ಈಗ ನಿಮ್ಮೆಲ್ಲರಿಗೋಸ್ಕರ ಮತ್ತೊಮ್ಮೆ ಮದುವೆ ಆಗ್ತಿದ್ದೇವೆ, ನಮ್ಮ ಕ್ಲೋಸ್ ರಿಲೇಟಿವ್ಸ್ ಮತ್ತು ಫ್ರೆಂಡ್ಸ್ ಮಾತ್ರ ಇದ್ದರೆ ಸಾಕಲ್ವಾ ಎಂದು ಶ್ರೀಯಾ ತನ್ನ ಅಭಿಪ್ರಾಯವನ್ನು ಹೇಳಿದಾಗ ಎಲ್ಲರಿಗೂ ಅವಳ ಮಾತು ಸರಿ ಎನಿಸಿತು. ಸಾಲದಕ್ಕೆ ಕಡಿಮೆ ಸಮಯದಲ್ಲಿ ಆಡಂಬರದ ಮದುವೆ ತುಸು ಕಷ್ಟವೇ. ನಿನ್ನ ಮಾತು ಸರಿಯಾಗಿದೆ ಮಗಳೇ, ಆದರೆ ಹಿತ್ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಅವನ ಕೆಲವು ಕ್ಲೈಂಟ್ಸ್ ಹಾಗೂ ಫ್ರೆಂಡ್ಸ್, ಆಫೀಸ್ ಸ್ಟಾಫ್ಸ್ ಎಲ್ಲರನ್ನೂ ಮದುವೆಗೆ ಇನ್ವೈಟ್ ಮಾಡಬೇಕಾಗುತ್ತೆ, ಕಡಿಮೆ ಅಂದರೂ 200ರಿಂದ 250 ಜನರು ಇರುವರು ಎಂದರು ಸರಸ್ವತಿಯವರು. ಮುರಳಿಯವರು, ಅಷ್ಟು ಜನರಾದರೂ ಇರಲೇಬೇಕಲ್ವಾ, ನೀವು ನಾಳೆ ಹೋಗಿ ನಿಮಗೆ ಬೇಕಾದ ಸೀರೆ ತಗೊಳ್ಳಿ, ನಾನು ಮತ್ತು ಶ್ರೇಯು ಹೋಗಿ ಮದುವೆ ಹಾಲ್ ಬುಕ್ ಮಾಡಿ ಹಾಗೆ ಇನ್ವಿಟೇಷನ್ ಪ್ರಿಂಟ್ ಮಾಡಲು ಕೊಟ್ಟು ಬರ್ತೇವೆ, ಆಮೇಲೆ ಮದುವೆಗೆ ಊಟಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತ ಲಿಸ್ಟ್ ಮಾಡಿಕೊಟ್ರೆ ನಾಳೆನೇ ಕ್ಯಾಟ್ರಿಂಗ್ನವರಿಗೆ ಆರ್ಡ್ರ್ ಕೊಟ್ಟು ಬರ್ತೇವೆ ಎಂದರು. ಅಣ್ಣ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಮಗಿರೋದು ಒಬ್ಬನೇ ಮಗ, ಅದಕ್ಕೆ ಮದುವೆ ಎಲ್ಲ ಖರ್ಚನ್ನು ನಾವೇ ನೋಡ್ಕೊಳ್ತೇವೆ,
ಮಗಳ ಮದುವೆಗೆ ಸೀರೆ, ಅದರ ಖರ್ಚು ಬೇಕಾದರೆ ನೀವು ನೋಡ್ಕೊಳ್ಳಿ ಎಂದು ನಮ್ರತೆಯಿಂದ ನುಡಿದಾಗ, ಅವಳ ಮದುವೆಗೆ ಒಡವೆಗಳನ್ನು ನಾನು ಹಿಂದೆಯೇ ಮಾಡಿಸಿಟ್ಟಿದ್ದೇನೆ. ಇನ್ನು ಸೀರೆ ತಗೋಬೇಕು, ಕಾಲ್ಗೆಜೆ ಮತ್ತು ಹಿತ್ತಿಗೆ ಮದುವೆ ಉಂಗುರ, ಚೈನ್ ಇಷ್ಟು ತಗೋಬೇಕು. ಅದನ್ನು ನಾವೇ ತಗೊಳ್ತೇವೆ ಎಂದರು ಮೃದುಲಾರವರು. ಅವರನ್ನು ನಿರಾಶೆಗೊಳಿಸಲು ಇಚ್ಛಿಸದ ಸರಸ್ವತಿಯವರು ಅವರ ಮಾತಿಗೆ ಸಮ್ಮತಿ ಸೂಚಿಸಿದ್ದರು. ವಸುಧಾರವರು, ನನ್ನ ಕೆಲವು ಒಡವೆಗಳಿವೆ, ಅದನ್ನು 3 ಮೊಮ್ಮಕ್ಕಳಿಗೂ ಕೊಡಬೇಕು ಅಂತ ಇಟ್ಟಿದ್ದೆ. ಈಗ ಪುಟ್ಟಿ ಮದುವೆ ಸಮಯದಲ್ಲಿ ಅದನ್ನು 3 ಕೊಡ್ತೇನೆ ಎಂದರು. ತದನಂತರ ನಾಳೆ ಜೊತೆಯಲ್ಲಿ ಸೀರೆ ಖರೀದಿಸಲು ಹೋಗುವ ಎಂದು ಹೇಳಿ ಸರಸ್ವತಿಯವರು ಹಾಗೂ ಶ್ರೀಹಿತ್ ಅಲ್ಲಿಂದ ಹೋದರೆ ಶ್ರೀಯಾ ಮೌನವಾಗಿ ಕುಳಿತಿದ್ದಳು. ಚಿನ್ನು, ನಾಳೆಯಿಂದ ನೀನು ಬೇಕರಿಗೆ ಹೋಗಬೇಡ ಎಂದು ಮುರಳಿಯವರು ಹೇಳಿದ್ದಾರೆ. ಆದರೆ ಅಪ್ಪ, ಖಾಲಿಯಾದ ಸ್ವೀಟ್ಸ್ ಎಲ್ಲ ನಾನೇ ಮಾಡಬೇಕಲ್ವಾ, ನಾನು ಹೊರಗಿನಿಂದ ಸ್ವೀಟ್ಸ್ ತರಿಸೋದಿಲ್ಲ ಎಂದಳು ಬೇಸರದಿಂದ. ನೀನು ಪ್ರೇಕ್ಷಾಗೆ ಕಾಲ್ ಮಾಡಿ ಯಾವ ಸ್ವೀಟ್ಸ್ ಬೇಕು ಅಂತ ಕೇಳು, ಆಮೇಲೆ ಮನೆಯಲ್ಲಿ ಮಾಡಿಕೊಡು, ನಾನದನ್ನು ಬೇಕರಿಗೆ ಕೊಟ್ಟು ಬರ್ತೇನೆ ಎಂದವರು. ಇವತ್ತು ಬೇಕಿದ್ರೆ ಬೇಕರಿಗೆ ಹೋಗಿ ಬಾ, ಆದರೆ ನಾಳೆಯಿಂದ ಹೋಗಬೇಡ ಎಂದರು. ತಂದೆಯ ಮಾತನ್ನು ಮೀರಲು ಇಚ್ಛಿಸದವಳು ಸರಿ ಎಂದು ಬೇಕರಿಯತ್ತ ನಡೆದಳು. ಅವಳ ಸಪ್ಪೆ ಮುಖ ನೋಡಿ ಪ್ರೇಕ್ಷಾ ಹಾಗೂ ಶ್ರೇಯಸ್ ಏನಾಯಿತು ಎಂದು ವಿಚಾರಿಸಿದರು. ಮುಂದಿನ ವಾರ ನನ್ನ ಮತ್ತು ಹಿತ್ ಮದುವೆ ಎಂದವಳು ಮನೆಯಲ್ಲಿ ಸರಸ್ವತಿಯವರ ಹಾಗೂ ಮುರಳಿಯವರ ನಡುವೆ ನಡೆದ ಮಾತುಕತೆಯ ಬಗ್ಗೆ ವಿವರಿಸಿ, ಇನ್ನು ಬೇಕರಿಗೆ ಹೋಗಬೇಡ ಎಂದು ತನ್ನ ತಂದೆ ಹೇಳಿದ ವಿಷಯವನ್ನು ಹೇಳಿದಳು. ಗುಡ್ ನ್ಯೂಸ್ ಅಕ್ಕ ಎಂದು ಶ್ರೇಯಸ್ ತನ್ನ ಖುಷಿಯನ್ನು ವ್ಯಕ್ತಪಡಿಸಿದರೆ, ಶಾಕಿಂಗ್ ಬ್ರೇಕಿಂಗ್ ನ್ಯೂಸ್ ಕೊಟ್ಟೆ ಕಣೆ ಶ್ರೀ ಎಂದ ಪ್ರೇಕ್ಷಾ ಅವಳನ್ನು ಆಲಂಗಿಸಿ, ಕಂಗ್ರ್ಯಾಚುಲೇಷನ್ಸ್ ಮೈ ಡಿಯರ್ ಶ್ರೀ ಎಂದವಳು. ಬೇಕ್ರಿ ಬಗ್ಗೆ ಟೆನ್ಷನ್ ಮಾಡಬೇಡ, ನೀನು ನಿನ್ನ ಮದುವೆ ಬಗ್ಗೆ ಯೋಚಿಸು ಸಾಕು. ಇವತ್ತು ಸ್ವಲ್ಪ ಸ್ವೀಟ್ಸ್ ಮಾಡಿಡು, ಆಮೇಲೆ ಶನಿವಾರದಿಂದ ಬೇಕ್ರಿ ಓಪನ್ ಮಾಡೋದು ಬೇಡ ಎಂದಾಗ, ಸರಿ, ಆದರೂ ಸ್ವೀಟ್ಸ್ ಖಾಲಿ ಆದರೆ ಕಾಲ್ ಮಾಡು, ನಾನು ಮನೆಯಲ್ಲೇ ಮಾಡಿ ಕಳಿಸ್ತೇನೆ. ಓಕೆ. ಶ್ರೇಯಾ ಸ್ವೀಟ್ಸ್ ತಯಾರಿಸಲು ಒಳಗೆ ಹೋದವಳು ಅದರಲ್ಲೇ ವ್ಯಸ್ತಳಾಗಿದ್ದಳು. ಅವಳನ್ನು ಎಚ್ಚರಿಸಿದು ಮೊಬೈಲ್ ನೋಟಿಫಿಕೇಶನ್. ವಾಟ್ಸಪ್ ಮೆಸೇಜ್ ತೆರೆದು ನೋಡಿದವಳಿಗೆ ಕಂಡದ್ದು ಹಿತ್ ಕಳುಹಿಸಿದ ಸ್ಮೈಲಿ ಇಮೋಜಿ. ಅದನ್ನು ಕಂಡವಳ ತುಟಿ ಅರಳಿತು. ತಾನು ಪ್ರತಿಯಾಗಿ ಸ್ಮೈಲಿ ಇಮೋಜಿ ಕಳುಹಿಸಿ ತನ್ನ ಕೆಲಸದತ್ತ ಗಮನ ಹರಿಸಿದರೆ ಅತ್ತ ಅವನು ತನ್ನ 6.5 ವರ್ಷದ ಪ್ರೀತಿ ಕೊನೆಗೂ ತನ್ನ ಜೊತೆ ಇರುತ್ತಾಳೆ ಎಂಬ ಸಂಭ್ರಮದಲ್ಲಿದ್ದ. ಮುಂಬರುವ ದಿನಗಳ ಅರಿವಿಲ್ಲದವ ತನ್ನ ಭವಿಷ್ಯದ ಕನಸು ಕಾಣುತ್ತಿದ್ದರೆ ಆ ಕನಸುಗಳನ್ನು ಚೂರು ಮಾಡಲು ಅವನ ಕಡೆಯವರೇ ಸಿದ್ಧರಾಗಿದ್ದಾರೆ ಎಂಬ ಅರಿವು ಅವನಿಗಿರಲಿಲ್ಲ. ಮುಂದುವರಿಯುವುದು.